Namaste, friends. Welcome to Ram Travel Shots. Hidden amid the quiet agrarian landscape of Mandya district, the Panchalingeshwara temple at Govindanahalli stands like a sculpted hymn to Lord Shiva. Unlike the better known Hoysala monuments, this shrine feels intimate and contemplative, a place where stone, devotion, and geometry converge into a rare architectural poetry. This temple was built around 1238 CE during the reign of Hoysala king Veerasomeshwara, one of the later rulers of the dynasty that gave Karnataka its celebrated temple heritage. It was likely executed under the supervision of the renowned Hoysala sculptor Ruvari Malittamma, whose name appears in inscription and stylistic elements. At that time, Govindanahalli lay in a fertile cultural corridor linking Belur and Halabedu traditions with the southern Hoysala heartland. The temple thus embodies a mature phase of Hoysala architecture, refined, restrained, and structurally inventive. The name Panchalingeshwara means Lord of Five Lingas. Inside the temple are 5 separate sanctums, each housing a Shivalinga and its own Nandi aligned in a linear north-south row facing east. Spiritually, the 5 lingas are often interpreted as representing 5 aspects of Shiva, that is, the 5 elements earth, water, fire, air, and ether, or 5 sacred forms worshipped in Shaiva tradition. Thus, the temple becomes a symbolic cosmos, 5-fold divinity contained within a single architectural body. Each linga inside the sanctum appears like 5 fingers of human. So, watch till the end to see for yourself. This is very unique and rare. ಪಂಚಲಿಂಗೇಶ್ವರ ಟೆಂಪಲ್ ಇದು 1237-38ರಲ್ಲಿ ಸ್ಥಾಪನೆ ಮಾಡಿರೋದು. ಪೂರ್ವಮುಖವಾಗಿ ಪಂಚಪೀಠವಾಗಿರೋದು ನಮ್ಮ ಇತಿಹಾಸಕ್ಕೆ ಮೊದಲನೇ ಸ್ಥಾನ. ಏಕೆಂದರೆ ಶಿವನಿಗೆ ನಿಮಗೆ ಗೊತ್ತು, ಬೇಲೂರು ಹಳೆಬೀಡು, ಸೋಮನಾಥಪುರ, ಗೋವಿಂದಹಳ್ಳಿ ಪಂಚ ಇವು 3 ಒಂದೇ ಫೀಲ್ಡಲ್ಲಿ ಆಗಿರೋದು. ಪೂರ್ವಮುಖ ಅಂತ ಅಂದರೆ ಒಂದೇ ಲೈನಲ್ಲಿ 5 ಗೋಪುರ, 5 ಶಿವಲಿಂಗ, 5 ನಂದಿ, 5 ವಿಘ್ನೇಶ್ವರ, 5 ಗಜಲಕ್ಷ್ಮಿ ಒಂದೇ ಕಡೆ ಇದೆ. ಹೀಗೆ ಶಿವನಿಗೆ ಪಂಚಮುಖ, 5 ಮುಖನೂ ನೀವು ಡಿಫ್ರೆಂಟ್ ಆಗಿ ನೋಡ್ಬೋದು. ಮೊದಲನೇದು ಸದ್ಯೋಜಾತೇಶ್ವರ ಅಂತ ಇದೆ ನೋಡಿ, ಇಲ್ಲಿ ಬೋರ್ಡ್ ಸದ್ಯೋಜಾತೇಶ್ವರ ಅಂತ ಮೊದಲನೇದು. ಶಿವ ಪಾರ್ವತಿ ಅಂಡ್ ನಂದಿ ಅಂಡ್ ಭೃಂಗಿ. ಸೊ ಈ ಎಂಟ್ರೆನ್ಸ್ಗೆ ಗಜಲಕ್ಷ್ಮಿ, ಮೇಗಡಕ್ಕೆ ಭುವನೇಶ್ವರಿ ಇಂದ ನಾವು. ಗರ್ಭಗುಡಿ, ಸುಗನಾಸಿ, ನವರಂಗ ಮಂಟಪ. ಸರ್ ಪಂಚಮುಷ್ಟಿ, ಮುಷ್ಟಿ ಅಂತ ಅಂದರೆ 5 ಬೆರಳುಗಳು ಸರ್. 5 ಬೆರಳುಗಳು ಯಾವ ಥರ ಇದೆ ಅದೇ ಥರ 5 ಶಿವಲಿಂಗ, 5 ನಂದಿ, 5 ವಿಘ್ನೇಶ್ವರ, 5 ಗಜಲಕ್ಷ್ಮಿ ಎಲ್ಲ ಡಿಫ್ರೆಂಟ್ ಆಗಿದೆ. ಮೊದಲನೇದು ನಿಮ್ಮ ಹೆಬ್ಬೆರಳು ಹಿಡಿದು ನೋಡಿ, ಹೆಬ್ಬೆರಳು ಶೇಪಲ್ಲೇ ಇದೆ ನೋಡಿ ಶಿವಲಿಂಗ. ಓಕೆನಾ? ನೋಡಿ ಗಜಲಕ್ಷ್ಮಿ ಈ ಶೇಪಲ್ಲೇ ಇದೆ, ಹೆಬ್ಬೆರಳು ಶೇಪಲ್ಲೇ ಇದೆ. ಮೇಗಡೆ ಭುವನೇಶ್ವರಿನೂ ಅಷ್ಟೇ, ಅದೇ ಫ್ಲವರ್, ಅದಕ್ಕೆ ಭುವನೇಶ್ವರಿ ಅಂತೀವಿ. ಸುಖನಾಸಿ ಆಪೋಸಿಟ್ ಭುವನೇಶ್ವರಿ. ಶಿವನ ಎದುರುಗಡೆ ನಂದಿ, ನಂದಿನಿ ಹೆಬ್ಬೆರಳು ಶೇಪಲ್ಲಿ ಇದೆ. ಈಗ ಒಂದು ಗುಡಿಲಿ ನೀವು ನೋಡಿದ್ರೆ ಪ್ರತಿ ಒಂದು ಗುಡಿನೂ ನೀವೇ ನೋಡಿದ್ರೆ ನೀವೇ ಚೇಂಜ್ ನೋಡ್ಕೋಬಹುದು. ಮೊದಲನೇ ಶಿವಲಿಂಗ ಹಿಂಗಿತ್ತು, ಎರಡನೇದು ಹಿಂಗಿದೆ, ಮೂರನೇದು ಹಿಂಗಿದೆ, ಡಿಫ್ರೆಂಟ್ ಆಗಿ ನೋಡ್ಬೋದು ನೀವು. 5 ಡಿಫ್ರೆಂಟ್ ನೋಡಿ. ಸೊಂಡು ಮುರಿದಾಕ್ಬಿಟ್ಟಿದ್ದಾರೆ ನೋಡಿ, ಹೆಬ್ಬೆರಳು ಶೇಪಲ್ಲೇ ಇದೆ. ಅಬ್ಸರ್ವ್ ಮಾಡಿ ನೋಡಿ, ಈಗ ಹೆಬ್ಬೆರಳು ಶೇಪಲ್ಲೇ ಇದೆ ನೋಡಿ. ನೋಡಿ ಸಪ್ತ ಮಾತೃಕೆಯರು, ಸಪ್ತ ಮಾತೃಕೆಯರು. ಬನ್ನಿ ವೀರಭದ್ರೇಶ್ವರ, ವೀರಭದ್ರೇಶ್ವರ ಬನ್ನಿ ನೋಡಿ. ನಂದಿ ನೋಡಿ, ಇಲ್ಲಿ ನಿಂತು ನೋಡಿ, ನೀವು ಆ ಕಣ್ಣು ನೋಡಿ, ಅದು ಶಿವ ಎದ್ದು ಬರ್ತಾ ಇರೋದು ನನಗೆ ಕಾಣ್ತದೆ. ಪ್ರತಿಯೊಂದು ಡಿಫ್ರೆಂಟ್ ಆಗೇ ಇದೆ. ಬನ್ನಿ ಮಹಿಷಾಸುರ ಮರ್ದಿನಿ, ರಾಕ್ಷಸರನ್ನ ಸಂಹಾರ ಮಾಡ್ತಾ ಇರೋದು ಚಾಮುಂಡೇಶ್ವರಿ. லைட் ಇದೆಯಾ ಬಲ್ಲಿ இந்த நான் இதை போட்டேன் தெரியுதா ನೋಡಿ, ಸೆಕೆಂಡ್ ಅವತಾರ ಇದು ಚಾಮುಂಡಿದು, ಸೆಕೆಂಡ್ ಅವತಾರ ಇದು ಸೆಕೆಂಡ್ ಅವತಾರ ಚಾಮುಂಡೇಶ್ವರಿ ಸರ್. ಇದು ಇತಿಹಾಸ, ದೇವಸ್ಥಾನದ ಇತಿಹಾಸ ಬರೆದಿರೋದು ನೋಡಿ. ಇವನು ಗೋವಿಂದರಾಜ ದೇವಸ್ಥಾನ ಕಟ್ಟಿಸಿದನು. ಗೋವಿಂದರಾಜ, ವಿಷ್ಣು, ಗರುಡ, ಆಕಳು, ಈ ಕಡೆ ಭೃಂಗಿ. ಈ ದೇವಸ್ಥಾನದ ಇತಿಹಾಸ ಬರೆದು ಇಲ್ಲಿ ಫ್ಲವರ್ ಬಿಟ್ಟರು ನೋಡಿ, ಎಂಡ್ ಮಾಡಿದರು, ಯಾರು ಕಂಟಿನ್ಯೂ ಮಾಡಬಾರ್ದು ಅಂತ. ಒಂದು ಗೋವಿನಹಳ್ಳಿ ಬರೋಕ್ಕೆ ಕಾರಣ ಅಂತ ಅಂದರೆ ಒಳಗಡೆ ಇರೋದೆಲ್ಲ ಶಿವನ ಆಕಾರ, ಹೊರಗಡೆದೆಲ್ಲ ವಿಷ್ಣು ಅವತಾರ. ವಿಷ್ಣು ಅವನು ಎಷ್ಟು ಅವತಾರನಾರ ತಾಳ್ತಾನೆ. ಶ್ರೀಕೃಷ್ಣನ ಭಕ್ತ ಯಾರು? ಆಕಳು ತಾನೆ. ಒಂದು ಗೋವಿನಹಳ್ಳಿ ಬರೋ ಕಾರಣ ಅಂದರೆ ನಾಟಿ ಹಸುಗಳು ನೋಡಿದ್ರಲ್ಲ, ಹಸುಗಳದೇ ಒಂದು ರಾಜ್ಯವಾಗಿತ್ತು ಇಲ್ಲಿ. ಹಸುಗಳದೇ ಒಂದು ರಾಜ. ಯಾಕೆ ಅಂತ ಅಂದರೆ ಇವತ್ತು ಒಂದು ಸಂಪ್ರದಾಯ ಐತೆ, ಮನೇಲಿ ತಾಯಿಂದಿರು ಒಂದು ಮಗು ಜನಿಸಿದರೆ, ಗಂಡು ಮಗು ಜನಿಸಿದರೆ ಹಸುವಿನ ಬೆಣ್ಣೆ, ಹಸುವಿನ ತುಪ್ಪ, ಹಸುವಿನ ಹಾಲು
ಏಕೆ ಹುಡಿಕೊಂಡು ಹೋಗೋರು, ಯಾಕೆ ಮಗ ವಿದ್ಯಾವಂತನಾಗಲಿ, ಬುದ್ಧಿವಂತನಾಗಲಿ, ಶಕ್ತಿವಂತನಾಗಲಿ ಅಂತ. ಹಸುವಿನ ಬೆಣ್ಣೆ ಹಸುವಿನ ತುಪ್ಪ ತಿಂದರೆ ಅಷ್ಟೇ ಬುದ್ಧಿ ಹೊಡೆದೆ. ಶ್ರೀಕೃಷ್ಣ ಪರಮಾತ್ಮ ನೋಡಿದ್ರಲ್ಲ ಕುರುಕ್ಷೇತ್ರದಲ್ಲಿ ಯಾವ ರೀತಿ ಅವನು ಬುದ್ಧಿ ಉಪಯೋಗಿಸಿ ಇದು ಮಾಡಿದ ಅನ್ನೋದು. ಅದಕ್ಕೆ ಒಂದು ಗೋವಿಂದನ ಹಳ್ಳಿ ಅಂತ ಒಂದು ಹೆಸರು ಬಂತು. ಅರ್ಥ ಆಯ್ತಾ? ನೋಡಿ ಸೆಕೆಂಡ್ ವಿಘ್ನೇಶ್ವರ ನೋಡಿದ್ದೀರಾ? ನಿಮ್ಮ ತೋರ್ಬೆರಳು ಎರಡನೇದಿದೆಯಲ್ಲ, ಅಲ್ಲಿ ಹೆಬ್ಬೆಳ್ಳ ಶೇಪಲ್ಲಿ ಇತ್ತು. ಇದು ತೋರ್ಬೆಳ್ಳು ಇದೆ ನೋಡಿ, ನಿಮ್ಮದು ತೋರ್ಬೆಳ್ಳು ಆ ಹೈಟಲ್ಲಿ ಐತೆ. ವಸ್ತ್ರಾಭರಣವೇ ಚೇಂಜ್ ಇದೆ. ಬನ್ನಿ ಹಾಗೆ ಒಂದೇ ನಂದಿಯಾ ಎಲ್ಲಾಗೂ? ಈ ಎದುರುಗಡೆ ಇದೆ ಒಂದು, ಮೊದಲನೇ ಎರಡನೇ ನಂದಿ ಇಲ್ಲಿದೆ. ಅಲ್ಲಿ ಸೆಕೆಂಡ್ ಡೋರ್ ಇದೆಯಲ್ಲ, ಸೆಕೆಂಡ್ ಡೋರಲ್ಲಿ ಇದೆ ನೋಡಿ. ಎರಡನೇದು ವಾಮದೇವೇಶ್ವರ ಅಂತ ನೋಡಿ. ಈ ಕಡೆ ವಿಘ್ನೇಶ್ವರ, ಶಿವಪಾರ್ವತಿ, ಸುಬ್ರಹ್ಮಣ್ಯ. ಶಿವನ ಎದುರುಗಡೆ ನಂದಿ ಹೊರಗಡೆ ಇದೆ, ಎರಡನೇದು. ಅಲ್ಲಿ ಡೋರ್ ಬಂದು ಆಗಿದೆ, ಮನೆ ಹೊರಗಡೆ ನೋಡಿ. ಗಜಲಕ್ಷ್ಮಿ ಶಿವನ ನೋಡಿ, ಮೇಲ್ಗಡೆ ಭುವನೇಶ್ವರಿ ನೋಡಿ. ಡಿಫ್ರೆಂಟ್ ಐತೆ ಏನೋ ನೋಡಿ, ಡಿಫ್ರೆಂಟ್ ಕಾಣ್ತದೆ ನಿಮಗೆ ಶಿವಲಿಂಗ. ನಿಮ್ಮ ತೋರ್ಬೆರಳು ಇದೆಯಲ್ಲ, ಅಲ್ಲಿ ಹೆಬ್ಬೆರಳು ಶೇಪಲ್ಲಿ ಇತ್ತು. ಪಂಚಮುಷ್ಟಿ ಅಂತ ಅಂದ್ರೆ 5 ಬೆರಳುಗಳು ಡಿಫ್ರೆಂಟ್, ಅದು ಗೊತ್ತೈತೆ. ಇಲ್ಲಿ ಗಜಲಕ್ಷ್ಮಿ ನೋಡಿ ಈ ಶೇಪಲ್ಲಿ ಇದೆ, ಎರಡನೇ ತೋರ್ಬೆರಳಲ್ಲಿ. ಮೇಲ್ಗಡೆದು ಭುವನೇಶ್ವರಿನೂ ಚೇಂಜ್ ಇದೆ ನೋಡಿ. ಓಕೆನಾ? ನೋಡಿ, ಅವತ್ತಿನ ಕಾಲದಲ್ಲಿ ಇಂಜಿನಿಯರ್ ಸ್ಕೆಚ್ ಏನಿದೆ ಅಂತ ಆದರೆ ಈ ಡೋರ್ನ ಬಂದ್ ಮಾಡಿರ್ತಾರೇನೆ. ಈ ಡೋರ್ ಬಂದ್ ಮಾಡಿದಾಗ ಶಿವನ ದರ್ಶನ ಆಗಲಿಲ್ಲವಲ್ಲ ಅಂತ ನಾವು ಅಂತೀವಿ. ಇಲ್ಲಿ ಬನ್ನಿ, ಈ ಶಿವನ ದರ್ಶನ ಆಗ್ಬೇಕಂದ್ರೆ ಪಂಚಗೂಡು ಅಂತೀವಿ ನಾವು. ಇದನ್ನ ಪಂಚಗೂಡು ಅಂತ ಅಂದ್ರೆ ಶಿವ ಮಾತ್ರ ಕಾಣಬೇಕು. ಅವತ್ತಿನ ಇಂಜಿನಿಯರ್ ಸ್ಕೆಚಿಂಗ್ ಅದು ನೋಡಿ. 5 ಗೂಡಲ್ಲೂ ನೋಡಿದ್ರೆ ಅದೇ ಕಾಣ್ತದೆ, ಡೋರ್ ಬಂದ್ ಮಾಡಿದಾಗ ಮಾತ್ರ ಅಲ್ವಾ? ಎಷ್ಟು ಐಡಿಯಾ ಮಾಡಿದ್ದಾರೆ. ನೋಡಿ, ಅದನ್ನ ಥಿಂಕ್ ಮಾಡ್ಬೇಕು ನಾವು, ಹೇಳ್ಬೇಕು ಅಂದ್ರೆ. ಹಸುವಿನ ತುಪ್ಪ ಅದು. ಈ ಕಡೆ ಸುಬ್ರಹ್ಮಣ್ಯ ಇದೆ, ಶಿವನ ಸೊಂಟ ಹಿಡ್ಕೊಂಡು ತೆಪ್ಕೊಂಡು ಕುಂತಿರೋದು ನೋಡಿ. ಆಕ್ಚುಲಿ ಹೇಳ್ಬೇಕಂದ್ರೆ ಕಾಣ್ತದಲ್ಲ, ಅಲ್ಲಿ ಸೊಂಟ ಹಿಡ್ಕೊಂಡು ಹ್ಯಾಂಡ್ ಮಾಡಿರೋದು. ಬನ್ನಿ ನೋಡಿ, ಇದು 3ನೇ ವಿಘ್ನೇಶ್ವರ. 3ನೇದು ನಿಮ್ಮ ಮಧ್ಯ ಬೆರಳು ಹಿಡಿದು ನೋಡಿ. ಮಧ್ಯ ಬೆರಳು ದಪ್ಪಾಗಿ ಹೈಟ್ ಆಗಿದೆ. ಅಬ್ಸರ್ವ್ ಮಾಡಿ ನೋಡ್ಬೇಕು ನೀವು. ಅದು ಅಬ್ಸರ್ವ್ ಮಾಡಿ ನೋಡಿದ್ರೆ ನಿಮಗೆ ತಿಳಿಯುತ್ತದೆ ಅದು. ಓಕೆ ನೋಡಿ ಸರ್, ಇದು 3ನೇದು ಅಘೋರೇಶ್ವರ ಅಂತ ಇದೆ ನೋಡಿ. ಇಲ್ಲಿ ಬೋರ್ಡು ಅಘೋರೇಶ್ವರ ನೋಡಿ. ಶಿವ ಪಾರ್ವತಿ ಈ ಸೈಡ್, ಭೃಂಗಿ ನಂದಿ, ಶಿವನ ಎದುರುಗಡೆ ನಂದಿ ಹೊರಗಡೆ ಇದೆ ನೋಡಿ. ಅಲ್ಲಿ 3ನೇದು ಇದು ಕಾಣ್ತದಲ್ಲ. ಬನ್ನಿ ಸರ್ ನೋಡಿ. ಈ ಎಂಟ್ರೆನ್ಸಲ್ಲಿ ಗಜಲಕ್ಷ್ಮಿ ನೋಡಿ. ಶಿವಲಿಂಗ ಡಿಫ್ರೆಂಟ್ ಕಾಣ್ತದೆ. ಮೇಲ್ಗಡೆ ಭುವನೇಶ್ವರಿ ಇದೆ. ದ್ವಾರಪಾಲಕರವರು ಸರ್. ವಿಶೇಷವಾದ ಹೋಲುಗಳು ನೋಡಿ ಸರ್, ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಸರ್. ಇಲ್ಲಿ ವಿಶೇಷವಾದ ಹೋಲುಗಳು ಅಂತ ಅಂದ್ರೆ ಈ ಭಾಗದಲ್ಲಿ ಇಲ್ಲಿ 2 ಹೋಲು ನೋಡಿ, ಇಲ್ಲಿ 2 ಹೋಲು. ಇದು ಕೆತ್ತನೆ ಮಾಡಬೇಕಾದ್ರೆ ಇದು ಮುರಿದೋಯ್ತು ಅಂತಂದ್ರೆ ಈ ಕಂಬನೇ ವೇಸ್ಟ್. ಅದು ವಿಶೇಷವಾಗಿದೆ ನೋಡಿ ಸರ್. ಈ ಜಾಗದಲ್ಲಿ ಈ ಭಾಗದಲ್ಲಿ ಮೇಲ್ ಕೊಟ್ಟಿದ್ದಾರೆ, ಆ ಕಡೆ ಭಾಗದಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಅಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಅಲ್ಲಿ. ನೋಡಿ ಅಲ್ಲಿ. ಬನ್ನಿ ಸರ್ ನೋಡಿ. ವಿಶೇಷವಾಗಿ ಸಪ್ತಮಾತೃಕೆಯರನ್ನು ನೀವು 2 ತಾವು ನೋಡ್ಬೋದು ನೋಡಿ. ಎಲ್ಲೋ ತಾವು ನೋಡಿದ್ರೆ ವಿಶೇಷವಾಗಿ ಅಂತಾನೆ ಈ ದೇವಸ್ಥಾನದಲ್ಲಿ 2 ತಾವು ನೋಡ್ಬೋದು ನೀವು ಸಪ್ತಮಾತೃಕೆ ನೋಡಿ. 7 ಎಡೆ ಸುಬ್ರಹ್ಮಣ್ಯ, 7 ಎಡೆ ಸುಬ್ರಹ್ಮಣ್ಯ. ಇಲ್ಲಿ ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ ಸ್ವಾಮಿ, ಸುಬ್ರಹ್ಮಣ್ಯ ಪಾಮ್, 7 ಎಡೆ ಸ್ನೇಕ್ ನೋಡಿ. ಬಿಚ್ಚಿ ರಿಸೆಟ್ ಆಗಿದಾಗ ನೋಡಿ ನಂಬರ್ ಹಾಕಿದ್ದಾರೆ. ಈ ನಂಬರ್ ಆಗಿದೆ, ASR ನಂಬರ್ ಆಗಿದೆ. 10 ಅಡಿ ಫೌಂಡೇಶನ್. 4ನೇ ಬೆರಳಿಗೆ ಏನಂತೀವಿ? ಉಂಗುರ ಬೆರಳು ಅಂತೀವಿ, ಅಂದ್ರೆ ರಿಂಗ್ ಫಿಗರ್ ಅಂತೀವಿ. ಆ ರಿಂಗ್ ಆಪ್ಷನಲ್ಲೇ ಇದೆ ನೋಡಿ. ಅದು 4ನೇ ಬೆರಳು ಎಷ್ಟು ದಪ್ಪಾಗಿ ತುಂಡಾಗಿದೆ ಅಷ್ಟೇ ಇದೆ ನೋಡಿ. 4ನೇದು ತತ್ಪುರುಷೇಶ್ವರ ಅಂತ ಇದೆ. ಮೇಲೆ ಬೋರ್ಡ್ ಇರ್ಬೋದು ಅಲ್ಲಿ, ತತ್ಪುರುಷೇಶ್ವರ ಅಂತ ನೋಡಿ. ಈ ಕಡೆ ನಂದೀಶ್ವರ, ಭೃಂಗೀಶ್ವರ, ರ್ಯಾಟ್ ಇಲಿಮರಿ ಕೊಟ್ಟ ನೋಡಿ ಸರ್. ಇಲ್ಲಿ ಈ ಭಾಗದಲ್ಲಿ ಇಲಿಮರಿ ಕೊಟ್ಟ ಮನೆ ಒಳಗಡೆ ನೋಡಿ. ಶಿವ ನೋಡಿ, ಅಬ್ಸರ್ವ್ ಮಾಡಿ ನೋಡಿ. ರಿಂಗ್ ಶೇಪಲ್ಲೇ ಇದೆ ನೋಡಿ. ಓಕೆ. ಗಜಲಕ್ಷ್ಮಿ ನೋಡಿ. ಈ ಭಾಗ ಹೊಸ ಕಲ್ಲು, ಇದು ಹೊಸ ಭೀಮ್. ಇದು ಈ ಸೈಡ್ ರಿಸೆಟ್ ಮಾಡಿದಾಗ ಹೊಸ ಭೀಮ್. ಅದು ಫ್ಲವರ್ ಸೈಡ್ ರಿಂಗ್ ಶೇಪಲ್ಲೇ ಇದೆ ನೋಡಿ. ಕರೆಕ್ಟು. ಬನ್ನಿ ಲಾಸ್ಟ್ 5ನೇದು ವಿಘ್ನೇಶ್ವರ. ಹೇಗೆ ಕಾಣಿಸ್ಬೋದು ನೋಡಿ.
ನಿಮ್ದು ಲಾಸ್ಟ್ ಕಿರುಬೆಳ್ಳಿ ಇದೆಯಲ್ಲ ಆ ಥರ ಸಣ್ಣಕ್ಕೆ ಉದ್ದಾಗಿದೆ ನೋಡಿ, ಅಲ್ವಾ? ಕರೆಕ್ಟ್. ಅದಕ್ಕೆ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡ್ತದೆ ಲಾಸ್ಟ್ ಅದು. ನೋಡಿ ಈ ಗೋಪುರಗಳು ಇದೆಯಲ್ಲ, ಈ ಗೋಪುರಗಳು ಒಂದು ಥರ ಡಿಫ್ರೆಂಟ್ ಆಗಿದೆ, ಒಂದೇ ಥರ ಯಾವುದೂ ಇಲ್ಲ ಇಲ್ಲ. ಬನ್ನಿ ಲಾಸ್ಟ್, ಇದು ಈಶಾನೇಶ್ವರ ಅಂತ. ಈಶಾನ್ಯ ದಿಕ್ಕಿಗರಸಿಂದ ಈಶಾನೇಶ್ವರ ಅಂತ ಹೆಸರಿಟ್ರು. ಇನ್ನೊಂದು ಮುಖ್ಯವಾಗಿ ನೋಡಿ, ಶಿವ ಪಾರ್ವತಿ ಮಾತ್ರ ಕೊಟ್ಟರು ನೋಡಿ ಇಲ್ಲಿ. ನೋಡಿ ಬನ್ನಿ, ನೋಡಿ ಲಾಸ್ಟ್ ವಿಘ್ನ ಶಿವನ ನೋಡಿ, ಪಂಚಮುಷ್ಟಿ ಅಂತನಲ್ಲ, 5 ಬೆರಳುಗಳು ಯಾವ ಥರ ಡಿಫ್ರೆಂಟ್ ಕಂಡು ನಿಮಗೆ ಗೊತ್ತಾಗ್ತದೆ. ತಿನ್ನಾಗಿದೆ ನೋಡಿ, ಅದು ಮೇಲ್ಗಡೆ ಹೊಸ ಭೀಮು, ಹೊಸ ಕಲರ್. ಹಂಗೆ ಬನ್ನಿ, ಶಿವನ ಹೆಸರುಗಳೆಲ್ಲ ಸಹ 5 ಇಲ್ಲಿದೆ ನಂದಿ. ಇಲ್ಲಿದೆ ನೋಡಿ 5 ಕಾಣ್ತದಲ್ಲ. ಸುಬ್ರಹ್ಮಣ್ಯ ನೈವೇಲ್ ಮೇಲೆ ಕೂತಿರೋದು ಷಣ್ಮುಖ ಸರ್. ಸರ್ ವೀರಭದ್ರೇಶ್ವರ ಆಪೋಸಿಟ್ ಸುಬ್ರಹ್ಮಣ್ಯ ನೋಡಿ, ಸುಬ್ರಹ್ಮಣ್ಯ ನೈವೇಲ್ ಮೇಲೆ ಕುಂತಿರೋದು. ಷಣ್ಮುಖಂಗೆ 6 ಮುಖ ಅಂತೀವಲ್ಲ, 3 ಮುಖ ಮುಂಭಾಗದಲ್ಲಿ ನೋಡ್ಬೋದು, ಹಿಂಭಾಗದಲ್ಲಿ 3 ಮುಖ. ಓಕೆ ಸರ್, ಕಾಣ್ತದಲ್ಲ ಅಲ್ಲಿ ನೋಡಿ. ಲಾಸ್ಟ್ ಚಾಮುಂಡೇಶ್ವರಿ. ಆ 3 ನಂದಿಗಳು ಒಳಗಡೆ ಇದೆ ನೋಡಿ. ಇಲ್ಲಿಂದ ಡೈರೆಕ್ಷನ್ ನೋಡಿ, ನಿಮಗೆ ಡಿಫ್ರೆಂಟ್ ಗೊತ್ತಾಗ್ತದೆ. ಇಲ್ಲಿಂದ ಡೈರೆಕ್ಷನ್ ನೋಡಿ ಸರ್, 3 ನಂದಿಗಳು ಒಳಗಡೆ ಇದೆ, 2 ನಂದಿ ಹೊರಗಡೆ. ಸಿಮೆಟ್ರಿಕ್ ಎಲ್ಲ ಬಂದಿರ್ಕ ಸರ್ ಸೂರ್ಯ ಇದು ಚತುರ್ಕೋನ ಅಂದ್ರೆ ಕಂಬ ಚೇಂಜ್ ಆಯ್ತು ನೋಡಿ. ಇಲ್ಲಿ ಕಂಬ ಚೇಂಜ್ ಆಗಿದೆ, ಈ ಕಡೆಗೆ ಮುಖ ಮಾಡ್ಕೊಂಡು ನೆಕ್ಸ್ಟ್ ಮಾಡಿದ್ರು 1237-38 ಇದು ಮಾಡಿದ್ರು. ಇದಕ್ಕೆ ಈಶಾನ್ಯೇಶ್ವರ ಅಂತ ಹೆಸರಿಟ್ಟು, ಈಶಾನ್ಯ ದಿಕ್ಕಿಗೆ ಹೆಸರು. ಸರ್ ಇನ್ನೊಂದು ವಿಶೇಷ ಅಂತ ಅಂದರೆ, ನಾವು ಈಶಾನ್ಯ ದಿಕ್ಕಿಗೆ ಮನೆ ಮಾಡ್ತೀವಿ, ಮನೆ ಮಾಡಬೇಕಾದ್ರೆ ಆಯ ಮಾಡ್ತೀವಿ, ಆಯ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಈಶಾನ್ಯ ದಿಕ್ಕಿಗೆ 2 ಇಂಚು 3 ಇಂಚು ಆಯ ತಗೋತೀವಿ ಅಲ್ವಾ? ಅವತ್ತಿನ ಕಾಲದಲ್ಲಿ ದೇವಸ್ಥಾನ ಚತುರ್ಕೂಟ ಇದ್ರೆ ಪಂಚಕೂಟ ಮಾಡಿದ್ರು. ಯಾಕೆ? ದೇವಸ್ಥಾನವನ್ನು ಬೆಳ್ಕೊಂಡು ಹೋಗ್ಲಿ ಅಂತ. ಅವತ್ತಿನ ಇಂಜಿನಿಯರ್ ಸ್ಕೆಚ್ ಹಂಗಿದೆ ನೋಡಿ, ಅದಕ್ಕೆ ಪಂಚಲಿಂಗೇಶ್ವರ ಅಂತ ಒಂದು ಹೆಸರು ಹೇಳ್ತೀವಿ. ಆ ಪೂಜೆಗೆ ನಾವು ನವಪುಷ್ಪಗಳು ಅಂತೀವಲ್ಲ, ಆ ಗ್ರಹಗಳಿಗೆ ಪೂಜೆ ಮಾಡ್ಬೇಕಾದ್ರೆ 9 ಥರ ಹೂಗಳು ನೋಡಿ. ಇಲ್ಲಿಂದ ನೋಡಿ ಕೆರೆ ಪ್ರಶಾಂತವಾಗಿ ಕಾಣ್ತದೆ ನೋಡಿ, ಇಲ್ಲಿಂದ ನೋಡಿ ಕೆರೆ ಪ್ರಶಾಂತವಾಗಿ ಕಾಣ್ತದೆ. ಹೌದು ನೋಡಿ ರೀಸೆಂಟಾಗಿ ಸೋಮವಾರ ಹಾಂ ಸೋಮವಾರ ಮುಂಚೆ 1 ವಾರ ಮುಂಚೆ ಸರ್ ಇಲ್ಲಿ 10 ದಶಾವತಾರಗಳು ನೋಡಿ ಸರ್. ಇಲ್ಲಿ ಕೂರ್ಮ, ವರಹಿ, ನರಸಿಂಹ, ವಾಮನ, ಪರಶುರಾಮ, ರಾಮ, ಬಲರಾಮ, ಬೌದ್ಧ, ಕಲ್ಕಿ. ಕಾದು ಸೊಲ್ಲ ಮೇಲೆ ಚೊಲ್ಲ ನಡೀತದೆ. ಇದು 2ನೇ ನಂದಿ. ಇದು ಡೋರ್ 2 ಎಂಟ್ರೆನ್ಸ್ ಆಗ್ತಾರೆ ಸರ್, 2 ಎಂಟ್ರೆನ್ಸ್ ಇವು ಒಳಗಡೆ ಹೋಗಕ್ಕೆ. ಹೊರಗಡೆ ಏನಾದ್ರು ಕಥೆ ಇದೆಯಾ, ಮಹಾಭಾರತ ಆ ಥರ ಏನಾದ್ರು? ಇದೆಲ್ಲ ವಿಷ್ಣುವಿನ ದಶಾವತಾರವೇನೇನಿಲ್ಲ. ಶಿಲಾಬಾಲಿಕೆ, ಆಮೇಲೆ ದರ್ಪಣ ಸುಂದರಿ ಅಂತಿದೆ ಸರ್. ಇದು ಕನ್ನಡಿ ಇಟ್ಕೊಂಡು ಮುಖ ನೋಡ್ಕೊತಾ ಇರೋದು. ಓಕೆ, ಅಲ್ಲಿ ನೋಡಿ ಗಿಳಿ ಮುಖಾಂತರ ರಾಜರಿಗೆ ಪತ್ರ ಕಳಿಸ್ತಾ ಇರೋದು ಎಲ್ಲ. ಇನ್ನು ಹಿರಣ್ಯಕಶಿಪು ಕಳ್ಳು ಬಗಿತಾ ಇರೋದು ಎಲ್ಲ ಪ್ರತಿಯೊಂದು ವಿಷ್ಣುವಿನ ದಶಾವತಾರನೇ. ಆಚೆ ವಿಷ್ಣು, ಒಳಗಡೆ ಶಿವ. ವಿಷಕನ್ಯಾ ಅಂದಿವಲ್ಲ ಸರ್ಪ, ವಿಶ್ವಕನ್ಯಾ.
Hope you enjoyed this detailed view of Panchalingeshwara temple at Govindanahalli. Please do like, share, and subscribe. Thank you very much for watching. Until then,